ಮಗನಾದ ಕೌರವನೆಂಬ ಅದಮನು ಅನೇಕ ಸೈನ್ಯ ಸಮೂಹದಿಂದ ಬಂದು ನಮ್ಮವನ ಮಾಡಿದರ ಅಲ್ಲ ತರು ರಥಗಳ ಮುರಿದ ಪುಷ್ಪ ರಥಗಳ ಮರಿದ ನಮ್ಮವನು ಮಾಳು ಮಾಡಿದರು ರಾಜ ರವಿಕೋಡಿ ತೇಜ ಎಲ್ಲ ಈ ಮಂತ್ರಿ ಶೇಖರನಾದ ಉಗ್ರಸೇನ ನೀನ್ ನುಡಿದ ವಾಕ್ಯವಂ ಕೇಳಿದ ಕ್ಷಣವ ಎನ್ನ ಹೃದಯ ಜಡಜಾತದೊಳು ಅಡಗಿದ್ದ ಕೋಪವ ಮಂತ್ರಿ ಶೇಖರ ಆ ಹತಮರು ಮತ್ಯಾವ ಕಾರ್ಯವಂ ಮಾಡಿದರು ಬೇಳವನ ಪಾಲಕರೇ ಅಹೋ ಮಂತ್ರಿಯ ರಾಜ ಆದಮರು ಮತ್ತೇನು ಮಾಡಿದರೆಂದರೆ ಅದೇನು ಮಾಡಿದರು ಮಂತ್ರಿ ವನದೋಳು ಮಧ್ಯದಲ್ಲಿರುವ ಸರೋವರದ ಸೋಪಾನಂ ಕಿತ್ತು ತರುವ ರಥಗಳ ಮುರಿದು ಕಂಡ ಕಡೆಗೆ ಬೀಸಾಡಿದರ ಕೌರವ ಪುಷ್ಪ ರಥಗಳ ಮರಿದು ಆಸೆಯ ಮಾಡಿ ಮಲಗದರಂತೆ ಅವರ ಅಷ್ಟಾಸೆಂದು ಹೇಳದೆ ಈ ವನದೋಳು ಇರಬೇಡಿ ಎಂದು ಹೇಳಿದರ ಎನ್ನ ಪಿಡಿದು ಪಡಿದು ಹೊರ ತಪ್ಪಿದರು ನಮ್ಮ ಭಯವ ಸ್ವಲ್ಪವಾದರಿಲ್ಲದ ರಾಜ ಈ ಮಂತ್ರಿ ಶೇಖರ ಮದಮುಖರಾದ ಕೌರವರೆಂಬ ಹತಮರು ನಮ್ಮ ವನವಂ ಪ್ರವೇಶಿಸಿದರೆ ಶಿವಲಿಂಗ ದೇವಾಲಯಗಳನ್ನು ಕಿತ್ತು ಹಾಳು ಮಾಡಿದರೆ ಪುಷ್ಪಲತೆಗಳನ್ನು ತರದರೆ ವೃಕ್ಷ ಫಲಾಂಗಳನ್ನು ಧ್ವಂಸ ಮಾಡಿದರೆ ಪ್ರಾಣಿ ಪಕ್ಷಿಗಳನ್ನು ಕೊಂದರೆ ಶಿವ ಶಿವ ಇವರು ಈ ಪರಿ ಮಾಡುವಾಗ ನಮ್ಮಲ್ಲಿರುವ 10,000 ವನಪಾಲಕರು ಮತ್ತು ನಮ್ಮ ಸನ್ನಿಧಾನ ಮಾಡಿದ ಕಾರ್ಯವೇನು ವಿವರವಾಗಿ ಬೇಳುವನ ಪಾಲ ಅಹೋ ರಾಜ ಏನಂದು ಹೇಳಲಿ ಅದು ಏನು ಚೆನ್ನಾಗಿ ಹೇಳು ಮಂತ್ರಿ ಇಂದಿನ ನಮ್ಮ ವನಚರರೆಲ್ಲ ಕೌರವ ಸೈನ್ಯ ಕಂಡು ದಿಕ್ಕಿ ಓಡಿ ಹೋದರ ಎನ್ನ ಪಿಟಿದೋ ಶ್ರೀಮಂತ ನೀಲಕಂಠೇಶ್ವರಂ ಜಯಿಸಬೇಕು ನಮ್ಮಿಂದ ಸಾಧ್ಯವಿಲ್ಲ ರಾಜರೇ ವೀರಾದಿ ವೀರನೇ ಈ ವನಪಾಲಕನಾದ ಉಗ್ರಸೇನ ರಾಜ ನಮ್ಮವನ ಅಂತರವಂ ಪಕ್ಕು ಧಾಳ ಧೂಳಿಯಂ ಮಾಡಿ ಹೇಳಲು ಹೋದ ನಿನ್ನ ಮುಖಕ್ಕೆ ಸುಣ್ಣದ ಪಟ್ಟಯಂ ಕಟ್ಟಿ ಕಳಿಸಿದರೆ ಇರಲಿ ನೀನಿನ್ನು ಶೀಘ್ರದಿಂದ ನಮ್ಮ ಸೈನ್ಯ ಸಮೂಹಕ್ಕೆ ಯುದ್ಧಕ್ಕೆ ಸನ್ನಿಗ್ಧರಾಗಿದ್ದಾರೆ ಎಂದು ಹೇಳು ನಾನು ಕೂಡಲೇ ಧನಧಾರಿಯಾಗಿ ಬಂದು ನಮ್ಮವನ ಅಂತರವಂ ಧ್ವಂಸಗೈದ ಮದಮೂರ್ಖನಾದ ಕೌರವನ ಅದಮನಂ ಪಿಡಿದು ಜಂಜೂರಿಯಂ ಜಡಿದು ಕಟ್ಟೆ ನಮ್ಮ ಅಮರಾವತಿಯ ಪಟ್ಟಣಕ್ಕೆ ಎಳೆದೊಯ್ಯದಿದ್ದರೆ ಬಾಪುರ ಗಂಧರ್ವ ಚಿತ್ರಸೇನೆಂಬ ಹೆಸರಿತ್ತು ಸಾರ್ಥಕವೇನು ಬಳಿ ಸಾರದೆ ಜಾಗೃತಿಯಿಂದ ಅದಮನಾದ ಕೌರವನ ಸ್ಥಳಕ್ಕೆ ಮಾತ್ರ ಸಾರದೆ ಅತಿ ಜಾಗೃತಿ ನಿಮ್ಮಿಟ್ಟಂತಾಗಲಿ ಬಳಿರೆ ಎಲ್ಲ ಸಾರದೆ ಭೂಪತಿ ತಡ ಮಾಡದೆ ನಮ್ಮ ದೈತ್ಯವನ ಕೆರೆದಮಂಬಿಡು ನಮ್ಮ ವನಾಂತರವ ಪಕ್ಕು ಧಾಳ ಧೂಳಿಯಂ ಮಾಡಿ ಪ್ರಾಣಿ ಪಕ್ಷಿಗಳಂ ಕೊಂದು ಪುಷ್ಪಲತೆಗಳನ್ನು ತರದು ಹಾದಿಗೆ ಮಾಡಿ ಮಲಗಿದನಂತ ಅವನಪ್ಪನಾದ ಧೃತರಾಷ್ಟ್ರನು ಸಹ ಇಂಥ ಸುಖ ಖಂಡಿತನ ಇಲ್ಲವ ಸಾರಥಿ ಭೂಪತಿ ನಮ್ಮವನ ಪಾಲಕನಿಗೆ ಅವಮಾನ ನಮ್ಮವನ ಪಾಲಕನಿಗೆ ಅವಮಾನವ ಮಾಡಿದ ಭ್ರಷ್ಟ ಕೌರವನ ಪಚ್ಚಲಪಗಳ ಮುರಿಯಲ ಶಿರವಂ ಗಗನಾಂತರಕ್ಕೆ ಹಾರಿದರ ಇಲ್ಲವೇ ಅವನ ದೇಹವಂ ಕಡದ ತುಂಡು ತುಂಡಾಗುವಂತ ಭೂಮಂಡಲದಲ್ಲಿ ಚಲ್ಲಾಬಿಲ್ಲಿ ಅಂತ ಚೆಲ್ಲಿ ಬಿಡದ ಏನು ಮಾಡಿದರು ಎನ್ನ ರೋಷಾಗ್ನಿಯು ಶಾಂತವಾಗಲಾರದು. ಹೌದು ದೇವ. ಎಲ್ಲ ಸಾರಥಿ ಭೂಪತಿ
ಎನ್ನ ವೀರ ಬಪ್ಪಯ ಹಬ್ಬರಕ್ಕೆ ಹೆದರಿ ಕೌರವನೆಂಬ ಹದಮನ ಅದಾವ ಮೂಲೆಯಲ್ಲಿ ಅಡಗಿದರು ಅವನಂ ಬಿಡದೆ ಅವನ ಶಿರವಂ ಬಿಡದೆ ಅಲ್ಲ ಸಾರಥ್ಯ ಭೂಪತಿ ಕಡಿ ಕೊಂಡಂ ಹಾಡು ಚಿಡಿಮಿಡಿ ಗೊಂಬುವ ಪಟ ಇಪ್ಪನ ಕಡು ಬರದಿ ನಡು ತಲೆಯಂ ಸುಳ್ಳಿ ಅವನ ಮಡದಿಯಾಳು ಕಡು ಮಿಡುಕುವಂತೆ ಮಾಡುವನ ಸಾರಥ ನಿಮ್ಮಿಟ್ಟದಂತಾಗಲಿ ಭೂಪತಿ. ಅಂಧರ್ವ ಎನ್ನ ಮುಂದೆ ತೋರಿಸಬೇಡ ನಿನ್ನ ಗರ್ವ ಈ ನಿನ್ನ ವನಚಾರನ ಬಂದು ಈ ಕುರು ಚಕ್ರೇಶಂ ಲಕ್ಕಿಸದ ಬಾಯಿಗೆ ಬಂದಂತೆ ಮಾತನಾಡಿದನು. ಬಳಿರೇ ತಕ್ಷಣದಳು ಅವನಂ ಸಂಹರಿಸುತ್ತಿದ್ದೇನೋ ಯಕೋಚಿತನಾದ ಬಲಪಾನಕರಂ ಸಂಹರಿಸುವುದು ಕ್ಷತ್ರಿಯರ ಧರ್ಮವೆಲ್ಲಂದ ಅವನಿಗೆ ಸುಣ್ಣದ ಪಟ್ಟಿಯನ್ನು ಕಟ್ಟಿಸಿ ಕಳಿಸಿದನು. ಎಲ್ಲ ಈ ಮೂರ್ಖ ಎಚ್ಚರ ತಪ್ಪಿ ಹುಚ್ಚನಂತೆ ಬಿಡಿ ಮಾತುಗಳನ್ನು ಆಡಿದರೆ ನಿನ್ನ ಮಂತ್ರಿ ಶೇಖನಿಗೆ ಬಂದ ಗತಿಯ ನಿನಗೆ ಬರುವುದು ನೋಡದಮ್ಮ. ಎಲ್ಲ ಈ ಬಂಡ ಕೌರವನೇ ಎಲ್ಲ ಈ ಗಂಧರ್ವನೇ ಇಂದ್ರರಾಜನವ ಅನಂತರವಂ ಪಕ್ಕು ಬೀಗ ಮುತ್ರಯಂ ಅರೆಗಡೆದು ತಾಳ ಧೂಳಿಯಂ ಮೆಪ್ಪಿಸಿ ವನಚರನಂ ಬೆಂದರಿಸಿ ಚಂಡಿಗೆ ಕೈಕೊಟ್ಟು ತಪ್ಪಿಸಿದೆ. ಬಂಡ ನಿನ್ನ ಧೈರ್ಯವು ಎಷ್ಟೊಂದು ಹೇಳ ಬಳಿರೆ ಕಂಡಾಕ್ಷಣವೇ ಎನ್ನ ಹೊಟ್ಟೆಯೊಳ ಹುಟ್ಟುವ ರೋಷ ಆಗ್ತಾಯೋ ಮಕ್ಕ ಮಾರಿಯು ಮುಂದೆ ಕುರಿ ಮರಿಯು ಕಡದಂತೆ ನಿನ್ನ ಕಡಿದು ಬಿಡುವನೆಲ್ಲ ಭ್ರಷ್ಟ. ಎಲ್ಲ ಈ ಚಿತ್ರಸೇನೆಂಬ ಪಾಮರ ನಿನಗೆ ತಿಳಿಯದು ಎನ್ನ ಪರಾಕ್ರಮದ ವಿಚಾರ. ನನ್ನ ಪೌರುಷವ ನಿನಗೇನು ತಿಳಿಯದು? ಹಸ್ತಿನಪುರದ ಸಿಂಹಾಸನಕ್ಕೆ ನಾನೇ ಚಕ್ರೇಶ್ವರ ಚಲದಂಕಿತನಂದು ಬಿರಿದೊಂದಿರೋನು ಎಲ್ಲ ಈ ಬಂಡ ಈ ಭೂಮಂಡಲದೊಳನಾಗ ಗಂಡಿಗಳೆಂದು ಮೆರೆಯುವ ನಿಮ್ಮಂಥದವರಿಗೆ ನಾನು ಕಾಲಪ್ರಭುಚಂಡ ತಡ ಮಾಡದ ಎನ್ನೊಡನೆ ಯುದ್ಧಕ್ಕೆ ನನ್ನ ಬಂಡ. ಈ ಕೌರವನೆಂಬ ಕುಲ್ಲ ಇನ್ನ ನಿನಗೆ ಉಳಿಗಾಲವಿಲ್ಲ. ಸ್ವಲ್ಪ ತಾಳಲೇ ಯಾರಿಗಿಲ್ಲ. ಆದ ಕಾರಣ ನಮ್ಮ ದೈತ್ಯವನ ವಂಪಕ್ಕಿರುವ ಎಲ್ಲ ಬಳಿರೆ ನಿನ್ನ ಸೈನ್ಯವನ್ನು ನುಚ್ಚು ನುಚ್ಚು ಮಾಡಿರುವರಲ್ಲ. ಎನ್ನ ಪರಾಕ್ರಮಕ್ಕೆ ಹೆದರಿ ನಿನ್ನ ಭುಜಬಲ ಪರಾಕ್ರಮಿಗಳು ದಿಕ್ಕಟ್ಟು ಓಡಿ ಹೋದರಲ್ಲ. ಈ ಮಂತ್ರಿ ಶೇಖರ ನಿನ್ನ ಅಂಜಿಸಿ ಪಂಜಿಸಿದ ಇವನ ರಟ್ಟಗಳಂಪಿಟದು ಮುಸುಕಿ ಎಂಬಿಗದ ಹೊಟ್ಟಿನ ಅಮರಾವತಿಯ ಕಾರಾಗೃಹಂ ಸೇರಿಸು ಕಂಡ ಅವನ ಕಾರಣ ಈ ವನಾಂತರದ ಮಹತ್ವರಕ್ಕೆ ಬೇಕಂದ್ರೆ ಪೂಜಾರಿ ದ್ಯಾಮಣ್ಣ ಇವರು ಕೌರವನ ಪಾತ್ರ ಮಾಡಿದಂತವರಿಗೆ 1001 ರೂಪಾಯಿ ಮಾಡಿರ್ತಾರೆ. ಈ ಜಡಮತಿ ಕುರುಪನಂ ಬಿಡದು ಪಾದದಂ ಕಟ್ಟಿ ಬಳಿರೆ ಭಾನುಮತಿ ನೀರಿ ಬಂದ ಬೆಂಕಿಯನ್ನು ನುಗುಳುವ ಭೀಕರತರ ಮಾತ ಮಾಯಾಕಾಲಂ ದೃಷ್ಟಿದೆ. ಇವನ ಕಣ್ಣಿಗೆ ಸಿಂಹ ವ್ಯಾಘ್ರ ಕಂಡ ಬೇರುಂಡಗಳ ಬಲವು ಬಂದು ತಿನ್ನುವಂತೆ ಪರಿಚಾರಣೆಯ ದೇವ ಒಂದು ಕ್ಷಣದಲ್ಲಿ ಇವನಂ ಭಂಜಿಸಿ ರಥದೊಳಗೆ ಹಾಕಿಕೊಂಡು ಹೋಗುವನ್ನ ನಿಮ್ಮಿಟ್ಟದಂತಾಗಲಿ ದೇವ. ಭಾನುಮತಿ
ಸತಿ ನನ್ನ ಹೆಸರು ಭಾನುಮತಿ ಎಂದು ಕರೆಯುವರು. ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ನಿನಗೆ ವಂದನೆ ಶೈಲನೆ, ನಿನಗೆ ವಂದನೆ ಶೈಲನೆ. ನನ್ನ ಪತಿಯ ತಪ್ಪನು ಏನೋ ತಿಳಿಸು ಬೇಗನೆ, ತಿಳಿಸು ಬೇಗನೆ ಶೈಲನೆ. ಗಂಧರ್ವಪತಿ, ಅಮ್ಮ ಭಾನುಮತಿ, ಎನ್ನ ಪ್ರಾಣ ಕಾಂತನ ಇಂಥ ಅಪರಾತ್ರಿಗಳು ಅಂತ ಅಪರಾಧವನ್ನು ಮಾಡಿದನೆ. ಹೌದು ಅಮ್ಮ. ನಿನ್ನ ಗಂಡನು ಮಾಡಿದ ಅಪರಾಧ ಎಷ್ಟೊಂದು ಹೇಳಿದೆ. ಕಾಂತನ ಮಾಡಿದ ಅಪರಾಧವನ್ನು ಮನ್ನಿಸು, ಕಾಂತನ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ ಸುಗುಣ ಲಾವಣ್ಯ. ಅಹೋ ಭ್ರಷ್ಟ ದುರ್ಯೋಧನನ ಪಟ್ಟದ ರಾಣಿಗಳಾದ ಭಾನುಮತಿ, ಗಂಧರ್ವಪತಿ, ಈ ಕುರುಪತಿಯ ಸೆರೆ ಎಂಬಿಡು ಎಂದು ಸೆರೆಗೊಂಡು ಬೇಡಿಕೊಳ್ಳುವಲ್ಲ. ಬಳಿರೆ ಈ ನಿನ್ನ ಗಂಡನು ಮಾಡಿದ ಅಪರಾಧವು ಭಾನುಮತಿ. ಅಣ್ಣಯ್ಯ, ದೇವೇಂದ್ರ ಮಹಾರಾಜನವನವೆಂದರಿಯದೆ ಬೀಗ ಮುತ್ರೆಯಂ ಅರೆಗಡಿದು ಶಿವಲಿಂಗ ದೇವಾಲಯಗಳಂ ಕಿತ್ತಿ ಪ್ರಾಣಿ ಪಕ್ಷಿಗಳಂ ಕೊಂದು ಪುಷ್ಪಲತೆಗಳಂ ತರದ ಇವನಪ್ಪನಾದ ಅಂದಕನು ಸಹ ಇಂಥ ಸುಖಂ ಖಂಡಿತನೋ ಇಲ್ಲವೋ ಭಾನುಮತಿ. ಗಂಧರ್ವಪತಿ, ಇದನ್ನು ನೋಡಿದ ನಮ್ಮವನ ಪಾಲಕರು ಹೇಳಲು ಬಂದರೆ ಅವನ ಅವಮಾನಿಸಿ ಸುಣ್ಣದ ಪಟ್ಟೆಯನ್ನು ಕಟ್ಟಿ ಕಳಿಸಿದನಂತ ಭಾನುಮತಿ. ಅಣ್ಣಯ್ಯ, ಇವನ ಗರ್ಭವು ಎಷ್ಟಿರಬಹುದು? ಬಳಿರೆ ಇವನ ನಟ್ಟಗೆ ಸೀಳಿದರು ಎಲ್ಲ ಕೋಪವು ತಗ್ಗದು. ಭಾನುಮತಿ ಈ ಕೆಟ್ಟ ಕುರುಬನ ಬಿಡುವುದಕ್ಕಾಗಿರುತ್ತೆ. ಅಣ್ಣಯ್ಯ, ಧರ್ಮಜ, ಭೀಮಾರ್ಜುನ, ಕೇಳುವೆನೆ ಕೇಳು. ಚೆನ್ನಾಗಿ ಹೇಳು ಅಮ್ಮಯ್ಯ. ದೇವತರೋ ದೇವ ಧರ್ಮಜ, ಧರ್ಮಜ, ಭೀಮಾರ್ಜುನ, ಧರ್ಮಜ. ದೇವತರೋ ದೇವ ನಿಮ್ಮ ಕೈಯಾಳ ನಾವು ಏರಾಗಬಹುದೇ ಅಣ್ಣ, ಏರಾಗಬಹುದೇ ಅಣ್ಣ. ಬೇಡೆಯೇನೋ ಬೇಡವೇ ಕ್ಷಣ, ಬೆಳಗ್ಗೆ ವಂದನೆ ಚಿತ್ರಶೈಲರೇ. ಅಣ್ಣಯ್ಯ, ಭಾನುಮತಿ, ದೇವತರ ನೀವು, ಮಾನವರು ನಾವು. ದೇವತರ ವನವನ್ನು ಹಾಳು ಮಾಡುವುದಕ್ಕೆ ನಿಮಗೆ ನಾಚಿಕೆ ಇಲ್ಲವೇ? ನಿಮ್ಮ ಕೈಯಲ್ಲಿ ನಾವು ಎಳ್ಳಷ್ಟಾದ್ರೂ ಈಡಾಗಬಹುದೇ ಅಣ್ಣಯ್ಯ? ಅಮ್ಮ ಭಾನುಮತಿ, ಎನ್ನ ಪತಿಯ ಮಾಡಿದ ಅಪರಾಧವನ್ನ ಮನ್ನಿಸು, ಪತಿಯ ಸೆರೆಯನ್ನು ಬಿಟ್ಟು ಬಿಡು ಅಣ್ಣ. ಭಾನುಮತಿ, ಬರುವುದು ನಿನಗೆ ಪುಣ್ಯ. ಭಾನುಮತಿ, ನಿನ್ನ ಗಂಡನು ಮಾಡಿದ ಅಪರಾಧ ಎಷ್ಟೆಂದು ಹೇಳಲಿ? ಭಾನುಮತಿ, ಗಂಧರ್ವಪತಿ, ಧಾತ್ರಿ ಪತಿಯಾದ ಇಂದ್ರ ಮಹಾರಾಜನಲ್ಲಿಗೆ ನಿನ್ನ ಗಂಡನ ಕುತ್ತಿಗೆ ಪಾಸವಮ್ಮಾಕೆ
ಇವನು ಮಾಡಿದ ಕೃತ್ಯಗಳು ಎಷ್ಟೆಂದು ಬೇಡಲೆ. ಧರ್ಮಜ ಧರ್ಮಜ ಭೀಮಾರ್ಜುನ ಧರ್ಮಜ. ಆಗ ನಮ್ಮ ರಾಜನ ಇವನಿಗೆ ಏನು ಶಿಕ್ಷೆಯನ್ನು ಕೊಡುವನೋ ಅಲ್ಲಿಯವರೆಗೆ ನಾನು ಇವನ ಸುಮ್ಮನೆ ಬಿಡುವುದಿಲ್ಲ. ನೀನಿನ್ನಿವನ ಆಸೆಯಂ ಬಿಟ್ಟು ಪುತ್ರ ಮಿತ್ರಾದಿಗಳನ್ನು ಸಲುತ್ತಾ ಹಸ್ತಿನಾಪುರಕ್ಕೆ ಹೋಗಿ ಕಾಲವಂ ಕಳೆ ಭಾನುಮತಿ. ಧರ್ಮಜ ಧರ್ಮಜ. ಅಣ್ಣಯ್ಯ, ಅಮ್ಮ ಭಾನುಮತಿ, ಎನ್ನ ಕಾಂತನಿಗೆ ಇಂಥ ಶಿಕ್ಷೆಯನ್ನು ಕೊಡುವಿಯಾ? ಹೌದು ಭಾನುಮತಿ. ಈಗ ಕೊಟ್ಟ ಶಿಕ್ಷೆಯ ಸಾಕು, ಎಂತ ಕಷ್ಟ ಯಾತಕ್ಕೆ ಕೊಡುವೆ? ಈಗ ಕೊಟ್ಟ ಶಿಕ್ಷೆಯ ಸಾಕು, ಎಂತ ಕಷ್ಟ ಯಾತಕ್ಕೆ ಕೊಡುವೆ? ಸರ್ವ ಮುಗಿದ ಸರ್ವಮಾಗೆ ಧರ್ಮಜ ಭೀಮಾರ್ಜುನ ಧರ್ಮಜ ಧರ್ಮಜ. ಧರ್ಮಜ ಧರ್ಮಜ. ಗಂಧರ್ವರಾಯ, ಬರೇಪ್ಪ, ಟೈಮ್ ಆಗೈತೆ ಬರೇಪ್ಪ. ಎನ್ನ ಕಾಂತನಿಗೆ ಈಗ ಕೊಟ್ಟ ಶಿಕ್ಷೆವೇ ಸಾಕಷ್ಟು ಆಗಿರುವುದು. ಶಿಕ್ಷೆಯನ್ನು ಕೊಡಬೇಡ, ಕಾಂತನಿಗೆ ಕಷ್ಟವನ್ನು ಪಡಿಸಬೇಡ. ಪತಿಯ ಮಾಡಿದ ಅಪರಾಧವನ್ನು ಮನ್ನಿಸು, ಪತಿಯನ್ನು ಬಿಟ್ಟು ಬಿಡು ಗಂಧರ್ವರಾಯ. ಮುಗಿಯಲಿಯ ಕೈಯ ಭಾನುಮತಿ ಕೆಟ್ಟ ಗುರುಪನ ಸತಿ ಏನು ಮಾತನಾಡ್ತೀಯ? ಸಾಕ್ಷಾತ್ ಸತಿದೇವಿಯ ಕರ್ತನಾದ ಇಂದ್ರ ಮಹಾರಾಜನ ಎದುರಿಗೆ ಈ ನಿನ್ನ ಗಂಡನನ್ನು ನಿಲ್ಲಿಸಿ ಇವನ ನಾಲಿಗೆ ಕಿತ್ತುವೆನು. ಇವನ ಬಾಳ್ವೆ ಸುಡಲೆ, ಇವನ ಮುಖಕ್ಕೆ ಬೆಂಕಿ ಹಚ್ಚರೆ. ನಮ್ಮ ಉದ್ಯಾನವನದಲ್ಲಿರುವ ಶಿವಲಿಂಗ ದೇವಾಲಯಗಳನ್ನು ಕಿತ್ತ ಹಾಳು ಮಾಡಲಿಕ್ಕೆ ಇವನಪ್ಪನಾದ ಕುರುಡ ಧೃತರಾಷ್ಟ್ರನಿಯನಾದರೂ ಇವನ ನಿಂತು ನಿಲುವೆಯಲ್ಲಿ ಸಿಳಿದರು ಎನ್ನ ಕೋಪವು ಭಾನುಮತಿ. ಗಂಧರ್ವಪತಿ, ಈ ಪರಮೇಶ್ವರನ ಸಾಕ್ಷಿಯಾಗಿ ಇವನ ಸುಮ್ಮನೆ ಬಿಡುವುದಿಲ್ಲ ಖಂಡಯ ಭಾನುಮತಿ. ಭಾವ ಧರ್ಮಜ, ಅಮ್ಮ ಭಾನುಮತಿ, ಎನ್ನ ಕಷ್ಟವು ಏನೆಂದು ಹೇಳಬೇಕು ಭಾವ? ಏನು ಕಾರಣವಾಗಿರುವುದಮ್ಮ? ಅಮ್ಮ ಭಾನುಮತಿ, ಅದು ಏನು ಚೆನ್ನಾಗಿ ಹೇಳು ಭಾನುಮತಿ. ಭಾವ ಭಾನುಮತಿ, ಹೇಳುವೆನೆ ಕೇಳು. ಅದು ಏನು ಸವಿಸ್ತಾರವಾಗಿ ಹೇಳು ಭಾನುಮತಿ. ಸತ್ಯವಂತನೇ ಓ ಧರ್ಮರಾಯ, ಲೇ ಆಲೇಸೋ ಮಾನುಲೆಯ ಮೋರೆಯ ಮಾಡು ತಾನಯ, ಕೇಳ ವಿಷಯ ಸರ್ವಕಾರ್ಯ ಶಾಂತಿಯ. ಸತ್ಯವಂತನೇ ಓ ಧರ್ಮರಾಯ, ಲೇ ಆಲೇಸೋ ಮಾನುಲೆಯ ಮೋರೆಯ.
ಅಜ್ಜ. ಅಮ್ಮ ಭಾನುಮತಿ, ಅಯ್ಯೋ ಎನ್ನ ಕಷ್ಟವೋ ಏನೆಂದು ಹೇಳಬೇಕು. ಹಾ ಗಂಧರ್ವ ನಾಯಕರು ಪತಿಯನ್ನು ಬಂಧಿಸಿದವರು ಪತಿಯ ಬಂಧನವನ್ನು ಬಿಡಿಸಿ ಎನ್ನ ಕಷ್ಟವನ್ನು ಪರಿಹರಿಸಬೇಕೆಂದು ಬೇಡಿಕೊಳ್ಳುವಿನ ಭಾವ ದಿವ್ಯ ಪ್ರಭಾವ. ಅಮ್ಮ ಕುರುಬರನ ಸತಿಯಾದ ಭಾನುಮತಿ ಹೇಳುವುದು ಕೇಳು. ಭಾನುಮತಿ, ಆ ಗಂಧರ್ವರು ನಿನ್ನ ಪತಿಯನ್ನು ಬಿಡುವಯ್ಯುವಾಗ ಭೀಷ್ಮ, ದ್ರೋಣ, ಕರ್ಣ, ಕೃಪ, ಅಶ್ವತ್ಥಾಮ, ದಯದ್ರಥ, ಶಕುನಿ ಮುಂತಾದ ವೀರಾದಿ ವೀರರು ಮಾಡಿದ ಕಾರ್ಯವೇನು ತಾಯಿ? ಅವರೆಲ್ಲರೂ ಎಪ್ಪಲಾಯಕ್ಕೆ ಬೈಕೊಟ್ಟರು ಭಾವ. ಅಯ್ಯೋ ಮಹಾಪರಾಕ್ರಮಿಶಾಲಿಗಳಾದವರೇ ಆ ರಣರಂಗಣದಲ್ಲಿ ಹಿಮ್ಮಟ್ಟಿ ಓಡಿ ಹೋದ ಮೇಲೆ ಅಯ್ಯೋ ಹೊತ್ತಿಗೆ ಸರಿಯಾಗಿ ಅನ್ನವಿಲ್ಲದೆ ಅರಣ್ಯದಲ್ಲಿ ಹಣ್ಣು ಕಾಯಿಗಳೆಂತೆಂದು ಕಾಲಹರಣ ಮಾಡುವವರು ನಾವು. ಆ ಗಂಧರ್ವರ ಕೂಡ ಹೋರಾಡುವುದು ನಮ್ಮೆಂದರೇನಾಗುವುದೇ ಭಾನುಮತಿ? ಋತ ನಮ್ಮನ್ಯಾತಕ್ಕೆ ಕೇಳುತ್ತೆ. ಜಗಜ್ಜಟ್ಟಿಯಾದ ಭೀಮಸೇನ ಹೇಳುವಿನ ಕೇಳು. ಅದು ಏನು ಸಂಸ್ಕಾರವಾಗಿ ಹೇಳು. ವಾಯುತನಯಲ್ಲಿ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ಬುದ್ಧಿ ಕುವರ ರಣಧೀರ, ನನ್ನ ಬಾಳು ಬಲು ಘೋರ. ವಾಯುತನಯಲ್ಲಿ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ವಾಯುತನಯಲ್ಲಿ ಬಲಶಾಲಿ ಭೀಮ, ನಿನ್ನ ಪಾದಕ್ಕೆ ನನ್ನ ಪ್ರಣಾಮ. ಭೀಮಸೇನ, ಹಿಂದಿನ ವೈರತ್ವ ನೆನೆಸಿಕೊಂಡು ನಿನ್ನ ಗದೆಯನ್ನು ಮತ್ತೆ ಎತ್ತಬೇಡ. ಅದು ಏತಕ್ಕೆ ಭಾನುಮತಿ? ಶಾಂತರಾಗು, ನಾನು ಹೇಳುವುದನ್ನು ಚಿತ್ತವಿಟ್ಟು ಕೇಳು.
ಅದು ಸಂಸ್ಕಾರವಾಗಿ ಹೇಳು ಬಾರಮತಿ. ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿರುವನು, ಇಂದ್ರನ ಲೋಕಕ್ಕೆ ಕರೆದೊಯ್ಯುತ್ತಿರುವನು. ಪತಿಯ ಸೆರೆಯನ್ನು ಬಿಡಿಸಿ ಮುತ್ತೈದೆ ತರವನ್ನು ಕರುಣಿಸಬೇಕೆಂದು ಬೇಡಿಕೊಳ್ಳುವಿನ ಭೀಮಸೇನ. ಬಿಡಿಸು ಪತಿಯ ಬಂಧನ. ಭಾನುಮತಿ, ನಿನ್ನ ಗಂಡನು ಮಾಡಿದ ಅಪರಾಧವು ಎಷ್ಟೆಂದು ಹೇಳಲಿ? ಅದನ್ನು ಕ್ಷಮಿಸಿ ಬಿಡು ಭೀಮಸೇನ. ಅದು ತುಂಬಿದ ಸಭೆಯಲ್ಲಿ ನಮ್ಮ ಸತಿಮಣಿಗಳನ್ನು ಅಪಮಾನ ಮಾಡಿರುವರಲ್ಲ. ಈಗ ಆ ಮಾತನ್ನು ಕೇಳುವ ಸಂದರ್ಭವಲ್ಲ. ನೀನು ಒಂದು ಹೆಣ್ಣು, ಅದು ನಿನಗೆ ಸಮ್ಮತವಾಗುವುದೇನು? ಹಾವ ಭಾನುಮತಿ, ಈಗ ನೀನು ಯೋಚಿಸಿ ಮಾತನಾಡು. ಆ ಮದಂದನಾದ ದುರ್ಯೋಧನ ಚಲಚಿಪ್ಪಗಳನ್ನು ಒಡೆಬಡಿದ ಕೆಡವದೆ ಹೇಗೆ? ಅವರ ಕೈ ಕಾಲುಗಳನ್ನು ತಟಪಟನೆ ಮುರಿಬಡಿದ ಹೇಗೆ? ಭಾನುಮತಿ, ಅಜಯರಾದ ಭೀಷ್ಮರು, ಗುರುಗಳಾದ ದ್ರೋಣಾಚಾರ್ಯರು, ಅಶ್ವತ್ಥಾಮ, ಕೃತ, ಶಲ್ಯ, ವಿದುರ ಮತ್ತು ಕರ್ಣ ನಿನ್ನ ಮೈದುನನಾದ ವಿಶ್ವಾಸರನು. ಅಂಥ ವೀರಾದಿ ವೀರರಿದ್ದು ನಮ್ಮನ್ನು ಕೇಳುವುದಕ್ಕೆ ಬಂದಿರುವ ಎಲ್ಲ ಅವರೆಲ್ಲರೂ ಅಪ್ಪಲಾಯಕ್ಕೆ ಮೈ ಕೊಟ್ಟರು ಭೀಮಸೇನ. ನಾನೇ ಚಲದಂಕಿತ ಮಲ್ಲನು, ನನ್ನ ಸಮಾನ ಯಾರಿರುವರೆಂದು ನಿನ್ನ ಪತಿ ಹೇಳುವರಲ್ಲ. ಭೀಮಸೇನ, ಮಾನವತಿಯಾದ ಭಾನುಮತಿ, ನಿಮ್ಮ ನಡತೆ ಎಂತಹದ್ದಂದರೆ ಅದೆಂತದ್ದು? ಕಟ್ಟ ಬಂದ ಕಾಲದಲ್ಲಿ ಕಂಡವರ ಕಾಲು ಹಿಡಿಯಬಲ್ಲಿರಿ, ಕೈಯಲ್ಲಿ ಸಿಕ್ಕವರನ್ನು ಮಾತ್ರ ದುಃಖ ಪಡಿಸಬಲ್ಲಿರಿ. ಭಾನುಮತಿ, ಭೀಮಸೇನ, ಹೇಗೆಂದರೆ ಅದು ಹೇಗೆ? ನಮಗೆ ವಿಂದಕ್ಕೆ ವಿಷದ ಕಜ್ಜಾಯಂ ತಿನ್ನಿಸಿದಿರಿ, ಕೈಕಾಲುಗಳನ್ನು ಬಂಧಿಸಿ ಕಾರ್ಮಡವಿನ ಕೆಳಹಿದ್ರಿ, ಹೊರಗಿನ ಮನೆಯಲ್ಲಿರಿಸಿ ಬೆಂಕಿಯಂ ಹಚ್ಚಿಸಿದಿರಿ, ಕೃತಕ ದೂಜವನ್ನಾಡಿ ಈ ತುಂಬಿದ ಸಭೆಯೋಳ್ ನಮ್ಮ ಸತಿಮಣಿಗಳನ್ನು ಎದಪಡಿಸಿದಿರಿ. ಅನುಮತಿ, ಭೀಮಸೇನ, ಸಿರಿ ಸಾಮ್ರಾಜ್ಯವನ್ನು ಅಪಹರಿಸಿದಿರಿ, ಎಲ್ಲಿದ್ದರೂ ನಿಮ್ಮ ಸೊಲ್ಲು ಅಡಗಲಲ್ಲ. ನಿಮ್ಮಂತ ಪಾಪಿಷ್ಟರಿಗೆ ಉಪಕಾರ ಮಾಡಬಾರದು. ಏಕೆ? ಅದು ಹೇತಕ್ಕೆಂದರೆ ಉಪಕಾರೂಪಿ ನೀಚನಂ ನುಪಕಾರೂಪಿ ಜಾಯಿತೆ ಸ್ವಯಂ ಪನ್ನಂ ಭುಜಾಂಗನಂ ಕೇವಲಂ ವಿಷವರ್ಧನಂ. ಅನುಮತಿ, ಅದರ ಅರ್ಥವೇನು? ಅದರ ತಾತ್ಪರ್ಯವೇನೆಂದರೆ ಅದೇನು? ಆವಿಗೆ ಹಾಲು ಎರೆದರೆ ಸಾಕಿದಷ್ಟು ವಿಷವು ವೃದ್ಧಿಯಾಗುವುದು. ಅನುಮತಿ, ಇದು ಗಾದೆಯ ಮಾತಿನಂತೆ ನೀಚರಾದವರಿಗೆ ಉಪಕಾರ ಮಾಡಿದರೆ ಆಗಲೇ ಅಪಕಾರ ಮಾಡುವರು. ಅನುಮತಿ, ಭೀಮಸೇನ, ನೀವು ಮಾಡಿದ ಕಪಟ ಕೃತ್ಯವನ್ನು ನೆನೆಸಿಕೊಂಡರೆ ಎನ್ನ ಹೃದಯದೊಳಗೆ ದಗ್ಧಗಿಲ್ಲನ್ನುವುದು. ಅನುಮತಿ, ಭೀಮಸೇನ, ಈ ಕೋಪದಿಂದ ಮಸ್ತಕದವರಿಗೆ ಅಗ್ನಿಯಂತೆ ಉರಿಯುತ್ತದೆ. ಕಾಲಕ್ಕೆ ವ್ಯರ್ಥವಿಲ್ಲ, ಅಣ್ಣನ ಆಜ್ಞೆ ಎಂಬ ಉರುಳಗಣ್ಣಿನೊಳ ಚಿಲಿಕೆ ಸುಮ್ಮನೆ ಇರಬೇಕಾಗಿದೆ. ಅನುಮತಿ, ಭೀಮಸೇನ, ಇಲ್ಲವಾಯಿತೆಂದರೆ ಕುರುಕುಲವೆಂಬ ಶರದಿಯನ್ನ ಕರಪಲ್ಲವದಿ ಒಕ್ಕಡಿಯಂತೆ ಮಾಡಿ ಸುರ್ರನೇ ಸುರುವ ವಿಶ್ವಾಸನೆಂಬ ವಿಶ್ವಘಾತಕನಂ ಹಿಡಿದು ಬಡಿದು ಕಡಿ ಕಂಡ ಮಾಡಿ ಒಡಲಂಬಗಿದು ಅಖಂಡ ಪಿಚಾಚಿಗಳ ಎಂಡಿಗೆ ತಿಂಡಿ ಎಂಬಡ್ತಲಿದ್ದೆ. ಅನುಮತಿ, ಭೀಮಸೇನ, ಆದರೆ ನೀನು ಬಂದು ನಮ್ಮನ್ನು ಬೇಡಿಕೊಳ್ಳಲಿಕ್ಕೆ ನಿನ್ನ ಧೈರ್ಯವು ಎಷ್ಟೊಂದು ಹೇಳಲಿ. ನಾಚಿಕೆ ಬಿಲ್ಲದೆ ಆಚೆಗೆ ಹೋಗಿ ನೀನೇ ಹೋಗಿಬಿಡು, ಗದೆಯಿಂದ ನನ್ನನ್ನೇನು ಮಾಡಿದ್ದೀನಿ. ಮೈದುನ, ಹೇಳುವರೆ ಕೇಳು, ಚೆನ್ನಾಗಿ ಹೇಳು. ಮಾಧವ
ಮಾಧವನ ಮೈದೋನನೆ ವೀರಾಧಿವೀರನೆ ಧೀರ ಶೂರನೆ ಮಾಧವನ ಮೈದೋನನೆ ವೀರಾಧಿವೀರ ಧೀರ ಶೂರನೆ ಮಾಧವನ ಮೈದೋನನೆ ಚಿತ್ರಸೇನನ ಪದ್ಯನ ಬಂದಿದೆ ಚಿತ್ರಸೇನನ ಪದ್ಯನ ಬಂದಿದೆ ಇಂದ್ರನ ಲೋಕಕ್ಕೆ ಕರೆದೊಯ್ಯುವನ ಇಂದ್ರನ ಲೋಕಕ್ಕೆ ಕರೆದೊಯ್ಯುವನ ಮಾಧವನ ಮೈದೋನನೆ ವೀರಾಧಿವೀರ ವೀರ ಶೂರನೆ ಮಾಧವನ 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 ಮೈದುನ ಭಾನುಮತಿ ಧರ್ಮರಾಜನನ್ನು ಬೇಡಿಕೊಂಡೆ ಭೀಮಸೇನನನ್ನು ಕೇಳಿಕೊಂಡೆ ಹಾ ಅವರಿಬ್ಬರು ಎನ್ನ ಮೇಲೆ ಅಂತಃಕರಣೆಯ ತೋರಲಿಲ್ಲ ನೀನಾದ್ರೂ ಎನ್ನ ಮೇಲೆ ಅಂತಃಕರಣೆಯನ್ನು ತೋರು ಗಂಧರ್ವ ನಾಯಕನು ಪತಿಯನ್ನು ಬಂಧಿಸಿ ಇಂದ್ರನ ಲೋಕಕ್ಕೆ ಎಳೆದೊಯ್ಯುತ್ತಿರುವನು ಹೇಗಾದ್ರೂ ಮಾಡಿ ಪತಿಯ ಸೆರೆಯನ್ನು ಬಿಡಿಸು ಪಾರ್ಥ ದುರದೋಳು ನೀನೇ ಅತಿ ಸಮರ್ಥ ಮಾನವೀಯ ಮಣಿಯಳಾದ ಭಾನುಮತಿ ನಿನ್ನ ಗಂಡನ ದುರುಳತನ ಕಂಡು ಭಾರತೈಸಿ ಬರು ದೈತ್ಯವನದ ಬೀಗ ಮುದ್ರೆಯಂ ಮರೆಗಡೆದು ವನ ಮಧ್ಯದಲ್ಲಿರುವ ಸರೋವರದ ಸೋಪಾನಂಗಳಂ ಕಿತ್ತಿ ತರಲತೆಗಳ ಮರೆಗಡೆದು ಪುಷ್ಪಲತೆಗಳನ್ನು ತೆರೆದು ಹಾಸಿಗೆ ಮಾಡಿ ಮಲಗಿದ್ದರಂತೆ ನಿನ್ನ ಗಂಡನ ಧೈರ್ಯವು ಎಷ್ಟೆಂದು ಹೇಳಲಿ ಭಾನುಮತಿ ವನಚಾರನ ಬಂದು ಕೇಳಿದರೆ ಅವರ ಪರಿಪರಿಯಿಂದ ಸ್ಪಂದಿಸಿದರಂತೆ ಆದ್ದರಿಂದ ಗಂಧರ್ವರು ನಿನ್ನ ಗಂಡನ ಭಯಕ್ಕೆ ಹಂಚಿ ಸುಮ್ಮನಿರುವರೆ ಹೇಗೆ ಅನುಮತಿ ಇದು ಎಲ್ಲ ನಮಗೇನು ಬೇಕು ಅಣ್ಣನ ಆಜ್ಞೆ ಎಂಬ ಕಣ್ಣಿನ ಸಿಲುಕಿ ಸುಮ್ಮನೆ ಇರಬೇಕು ಭಾನುಮತಿ ನಮ್ಮಿಂದೇನಾಗುವುದು ಭಾನುಮತಿ ಭಾವ ಧರ್ಮಜ ಎಷ್ಟು ಹೇಳಿದರೂ ಎನ್ನ ಮೇಲೆ ಅಂತಃಕರಣೆಯೂ ತೋರಲಿಲ್ಲ ಪತಿಯ ಸೆರೆಯನ್ನು ಬಿಡಿಸುತ್ತೇನೆಂದು ಹೇಳುವವರೆಗೂ ನಿನ್ನ ಪಾದವನ್ನು ನಾನು ಬಿಡುವುದಿಲ್ಲ ಪ್ರಾಣ ತ್ಯಾಗವನ್ನು ಮಾಡಿಕೊಳ್ಳುವಿನ ಭಾವ ದಿವ್ಯ ಪ್ರಭಾವ ಅಮ್ಮ ಕುರುವರನ ಸತಿಯಾದ ಭಾನುಮತಿ ಆ ಗಂಧರ್ವರು ನಿನ್ನ ಗಂಡನನ್ನು ಬಂಧಿಸಿ ಒಯ್ಯುವರೆಂದು ಕಂದಿ ಕುಂದಿ ಬಳಲಿ ಬಾಯಾರುವುದೇತಕ್ಕೆ ಅಯ್ಯೋ ಆಪತ್ಕಾಲ ದಾರಿಗೇನು ಸ್ಥಿರ ನಿನ್ನ ಸಂಕಟಮಂ ನಾನು ನೋಡಲಾರೆನು ನಿನ್ನ ದುಃಖಮಂ ನಾನು ಕೇಳಲಾರೆನು ಅಮ್ಮ ಕುರುವರನ ಸತಿಯಾದ ಭಾನುಮತಿ ಧರ್ಮನಿಧಿಯಾದ ಧರ್ಮ ಭೂಪಾಲ ಪರರ ಆಪತ್ತಿಗೆ ನೆರವಾಗದ ಪಾಪಿಯ ಮುಖಮಂ ನೋಡಬಾರದೆಂದು ಶ್ರುತಿವಾಕ್ಯ ಬಂತು ದಾವಕಾಲಕ್ಕೆ ಏನು ಬರುವುದು ತಿಳಿಯದು ಅಮ್ಮ ಭಾನುಮತಿ ಭಾವ ಧರ್ಮಜ ನಿನ್ನ ಸುಂದರ ಪತಿಯಂ ಬಿಡಿಸಿ ತಂದು ನಿನ್ನಗೆ ವಶಪಡಿಸುವನು ಆ ಪರ್ಯಾಂತರ ನಾನು ಅನ್ನೋದಕಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ ಸಂತೋಷದಿಂದ ನಿನ್ನ ಗಂಡನ ಬಂಧನಮಂ ಬಿಡಿಸಿ ತಂದು ನಿನ್ನಗೆ ವಶಪಡಿಸುವ ತನಕ ನಾನು ಅನ್ನೋದಕಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ ತಿಳಿಯಿತೆಯೇ ಕುರುರಾಯನ ಸತಿ ಭಾನುಮತಿ ಓ ನಿರ್ಜರರ ಹೃದಯವಂ ಝರಿತ ಮಾಡುವ ಅರ್ಜುನನಿಯ ಅಗ್ರಜನಿಯ ಚಟಸ್ಫುಟ ಪಟು ಪರಾಕ್ರಮ ಸಂಘಟನ ದಿಟ್ಟ ವಿಕ್ರಮಾದ ತುಟಿ ಚಟ ಇಲ್ಲದ ಈ ಧರ್ಮಜನಂ ಬಾಳ್ಗೊಡೆದ ತೋಳ್ಗಳೆರಡ ಪಿಡಿದು ಸಾವಿರ ಮಾಡಿಬಿಡರೆ ಇಂದಿಗೆ ಅಣ್ಣನ ಆಜ್ಞೆಯ ಮೀರಿದೆ ಸಿಡಲು ಸಿಂಹ ಗರ್ಜನೆಯಂತ ಗುಡಿಸ ಜಡಮತೆ ಕುರುಬನ ಮಾಡದೆ ಭಾನುಮತಿಗೆ ನುಡಿದ ವಚನ ಕೇಳಿದೆಯಾ ಪಾರ್ಥ ತಡವುಗೊಡದ ಈ ಪಡವೀಪನಾದ ಧರ್ಮಜನಂ ಒಡೆದ ಕೆಡವಲಿಯ ಅಯ್ಯೋ ಏನು ಮಾಡಲಿ ನಮಗೆ ಎಷ್ಟು ದುಡುಕು ಮಾಡಿ ನಮ್ಮ ರಾಜ್ಯವನ್ನು ಅಪಹರಿಸಿಕೊಂಡು ಕಾಡು ಅರಣ್ಯಮಂ ಸೇರಿಸಿದನಲ್ಲ ಓ
ಧನಂಜಯ ಅಗ್ರಜ ಜಡಮತಿ ಕುರುಪನ ಮಾಡದೆ ಬಾನಮತಿ ಬಂದು ಗೋಳಾಡಿದರೆ ಈ ಪಡವಿ ಪದಿಯಾದ ಶ್ರೀ ಲಕ್ಷ್ಮೇಶನಾಣ ನಿನ್ನ ಒಡೆಯನಂ ಬಿಡಿಸಿಕೊಡುವನೆಂದು ದೃಢವಾಗಿ ಭಾಷೆ ಮಾಡಿರುವನಲ್ಲ. ಅಯ್ಯೋ ಈ ಧರ್ಮಜನಂ ಏನು ಮಾಡದೆ ಹಕ್ಕನ್ಯ ತೆಕ್ಕೆ ಏಳು ಪಿಡಿದು ಅಕ್ಕರದಿಂದ ನಮ್ಮಲ್ಲಿ ನುಂಗಿ ಬಿಡಲೆ, ಇಲ್ಲವೇ ಈ ಪದಳದಿಂದ ನಮ್ಮಲ್ಲಿ ನುಂಗಿ ಬಿಡಲೆ. ಇಲ್ಲವೇ ಈ ಪದುಳದ ಗದೆಯಿಂದ ಸೆದೆ ಬಡಿದು ಕೆಲಮಿದು ಕಡೆಗೆ ತೆಗೆದು ಬಿಡಲೆ ಹೇಗೆ? ಅಯ್ಯೋ ಎನ್ನ ಕೋಪವು ನಿತ್ತರಿಸಲಾರೇನು. ಖಂಡಿಯ ಧನುಂಜಯ, ಬಾನಮತಿಗೆ ಮಾತು ಕೊಟ್ಟಿರುವುದು ಮಾತ್ರ ಬಹಳ ಅನ್ಯಾಯ. ಧಾಮನಾದ ಭೀಮಸೈನ ನಾನೊಂದು ಸಾರ್ಧುಷ್ಯಪಂ ಹೇಳುವನು ಚೆನ್ನಾಗಿ ಕೇಳ. ಫಲ್ಗುಣ ಅದೇನು ಸಂಸ್ಥಾರವಾಗಿ ಹೇಳು. ಅಗ್ರಜ ಅತಿ ಏನೆಂದರೆ ಅನುಜ ಅದು ಏನು? ಕಂಡಂ ಕಂಡಂ ಪುನರಪಿ ಸ್ವಾಹ ದಗ್ಧಂ ದಗ್ಧಂ ಅಗ್ರಜಾದ ತಾತ್ಪರ್ಯವೇನೆಂದರೆ ಕಡೆದು ಕಡೆದು ತಿಂದಷ್ಟು ಕಬ್ಬಿನ ರುಚಿಯು ಹೆಚ್ಚಾಗುವುದು, ದಿಕ್ಕಿ ದಿಕ್ಕಿ ಹರಿದರೆ ಶ್ರೀಗಂಧದ ವಾಸನೆ ಅನುಜ ಬೆಂಕಿಯಲ್ಲಿ ಹಾಕಿ ಸುಟ್ಟರೂ ಬಂಗಾರದ ಕಾಂತಿಯು ಹೆಚ್ಚಾಗುವುದು. ಇಂಥ ಅಣ್ಣಯ್ಯನಾದ ಧರ್ಮರಾಯನ ಉತ್ತಮ ಗುಣಗಳು ಬೆಂಕಿಯಲ್ಲಿ ಹಾಕಿ ಸುಟ್ಟರು ನಷ್ಟವಾಗುವುದಿಲ್ಲ. ಅನುಜ ಇಂಥ ಅಣ್ಣಯ್ಯನನ್ನು ಕೊಂದು ಹಾಕುವನೆಂದು ನಿನ್ನ ಗಜರ್ದಂಡವನ್ನು ಎತ್ತಿದರೆ ನಿನ್ನ ಬುದ್ಧಿಗೆ ನಾನು ಏನು ಹೇಳಲಿ ಬಿಮಾರಿ ಬಿಗುಲದ್ದಮ. ಜಯೋದ್ಧಾಮನಾದ ಭೀಮಸೇನ, ಅಗ್ರಜ ಎನ್ನ ನುಡಿಯನ್ನು ಕೇಳಿ ಕೋಪಮಂ ತಾಳಿ ಉಲ್ಲಾಸದಿಂದ ಮುಂದೆ ಬರುವಂತವರಾಗಿರಿ. ಇಕೋ ನಾನು ಸಿದ್ಧನಾಗಿದ್ದೇನೆ ಎಂದು ಹುಳಿಯದ ಎನ್ನಂ ಕೊಂದು ಹಾಕಿ ಸಂತೋಷ. ಅಪ್ಪ ಅರ್ಜುನ, ಧರ್ಮನಂದನ, ನೀನು ಹೋಗಿ ಕುರುಪತಿಯ ಬಂಧಕಮಂ ಬಿಡಿಸಿ ತಂದನ್ನ ಸಮ್ಮುಖದಲ್ಲಿ ನಿಲ್ಲಿಸು ಪಾರ್ಥ. ಪರರ ಆಪತ್ತಿಗೆ ನೆರವಾಗದ ಪಾಪಿಯ ಮುಖಮಂ ನೋಡಬಾರದೆಂದು ಶ್ರುತಿವಾಕ್ಯ ಉಂಟು. ಹದಂ ಕೇಳಿ ನಾನು ಸಹಿಸಲಾರೆನು. ತಮ್ಮ ಅರ್ಜುನ, ಅಗ್ರಜ ನೀನು ಹೋಗಿ ಕುರುಪತಿಯ ಬಂಧಕಮಂ ಬಿಡಿಸಿ ತರುವ ತನಕ ನಾನು ಹನ್ವದಕಾದಿಗಳನ್ನು ತೆಗೆದುಕೊಳ್ಳುವುದಿಲ್ಲ. ಅದರಂತೆ ಭಾನುಮತಿಗೆ ವಚನಮಂ ಕೊಟ್ಟಿರುವೆನು. ಅಯ್ಯೋ ಆಪತ್ಕಾಲ ದಾರಿಗೇನುಸ್ತಿರ, ಜಾಗೃತಿಯಿಂದ ಕುರುಪತಿಯ ಬಂಧಕಮಂ ಬಿಡಿಸಿ ತರುವುದೈ ಕಿರೀಟಿ ಈ ತ್ರಿಭುವನಂಗಳೋಳಿನಗಾರು ಸಾಟಿ. ಅಗ್ರಜ ನಿನ್ನಿಷ್ಟದಂತವಾಗಿ ಬರಬೇಡ. ಚಿತ್ರಸೇನ ಪ್ರಕಾರ ಗಂಧರ್ವರಿರುವ ಸ್ಥಳಕ್ಕೆ ಚೂಟಿಗಿಂದ ರಥವನ್ನು ಬೇಡ ಸಾರದೆ ಶ್ರೀನಿವಾಸ್ ಇವರು ಮ್ಯಾನೇಜರ್ ಸಿದ್ದಪ್ಪಣ್ಣವರಿಗೆ 1101 ರೂಪಾಯಿ ನೇರ ಮಾಡಿರ್ತಾರೆ. ರಾಜನ ಕೊತ್ತ ವೈರಿಗಳಾದ ರಕ್ಕಸಗೋ ದೀಪರು ಏನಾದರೂ ನಮ್ಮೊಳಗೆ ವೇತನವಂತಾಗಿದ್ದ ಯುದ್ಧಕ್ಕೆ ಬಂದಿರುವವರೆಗೆ ಇರಲಿ. ಇವನ ರಥಕ್ಕೆ ಸಿಂಹತ್ವದ ಇರಬೇಕಲ್ಲ, ಇವನ ರಥಕ್ಕೆ ಕಪ್ಪಿತ್ವದ ಇರುವುದಲ್ಲ. ಇವನು ರಾಕ್ಷಸ ಕುಲದವನೇ ಅಲ್ಲ. ಇವನು ಯಾವನೇ ಆಗಿರಲಿ ಎನ್ನ ಹತ್ತಿರಕ್ಕೆ ಬರಲ. ಮಾತೆ ಆದ ಮುಖಕರು ಈ ಎಡಮುಡಿ ಕಟ್ಟಿ ಎಳೆದೊಯ್ಯದಿದ್ದರೆ ಬಾಪುರ ಚಿತ್ರಸೇನ ಗಂಧರ್ವನೆಂಬ ಸಾರಥಿ ಅವನ ಮುಂಭಾಗಕ್ಕೆ ರಥವನ್ನು ಬಿಡಿದಾಗಿರ್ತೀಯ. ನಿಮ್ಮೆಟ್ಟದಂತೆ ಆಗಿರಬಹುದು.
ಬಳಿರೆ ಎಲೈ ಚೋರನಾದ ಗಂಧರ್ವ ನಿಲ್ಲಲಿಲ್ಲ. ಛಲದಿಂದ ನಿನ್ನಂತ ಕಲಿಗಳಿಲ್ಲವೆಂದು ಬಲ್ಲಿದ ಕುರುಪತಿಯಂ ಗಾಜಪಡಿಸಿ ಪಾಶದಿಂಬಿಗಿದು ಸುರಲೋಕದ ಹಾಗೆ ಬಿಡಿದ ಅಯ್ಯ ಗಂಧರ್ವಡಿಯೇ, ಅರ್ಜುನನಿಯ ನೀನಂತ ಬಲ್ಲಿದನಾದರೆ ಎನ್ನೊಡನೆ ಬಿದ್ದಕ್ಕೆ ನೀನಂತ ಬಲ್ಲಿದನಾದರೆ ಎನ್ನೊಡನೆ ಬಿದ್ದಕ್ಕೆ ಸನ್ನದ್ಧನಾಗು. ಕೈಲಾಗದಿದ್ದರೆ ಈ ಕುರುಪತಿ ಎಂಬ ಗಂಧರ್ವಡಿಯೇ, ಅಹೋ ಅರ್ಜುನ, ಅಯ್ಯ ಗಂಧರ್ವಡಿಯೇ, ಬಳಿರೆ ಈ ಕೂಳ ಕುಲ ನಿಂದಕನಾದ ಕೌರವನು ನಿಮ್ಮಗೂ ವೈರಿಯಲ್ಲವ. ಇಂಥ ಪಾಪಾತ್ಮಕನಂ ಯಾತಕ್ಕೆ ಬಿಡಿಸಲು ಬಂದೆಯ? ಅಣ್ಣನ ಹಾಕ್ರೆಯಿಂದ ಬಿಡಿಸಲು ಬಂದಿರುವನಲ್ಲ ಗಂಧರ್ವನೇ. ಓ, ಈ ಭ್ರಷ್ಟನಂ ಬಿಡಿದೊಯ್ದು ಯಮನ ಸಾಧನವ ಮಾಡುವ ಪಾರ್ಥ. ಸಂತೋಷದಿಂದ ನೀ ಹೋಗಿ ಹಸ್ತಿನಾವತಿಯ ಪಟ್ಟಣ ನಿಷ್ಠಗರಿಷ್ಠ ಶ್ರೇಷ್ಠನಾದ ಧರ್ಮರಾಜನಿಗೆ ಪಟ್ಟಯಂ ಕಟ್ಟಿ ಹರಿಪುರದ ಸಾಮ್ರಾಜ್ಯವಂ ಪರಿಪಾಲಿಸುವುದಕ್ಕೆ ಬಿಟ್ಟು ಬಳಿರೆ ಇಂಥ ಪಾಪಿಷ್ಟನಂ ಯಾತಕ್ಕೆ ಬಿಡಿಸಲು ಬಂದೆಯ? ಅಯ್ಯೋ ಅಯ್ಯೋ, ಇವನು ಮಾಡಿದ ಕೃತ್ಯಗಳು ಎಷ್ಟು ಚಂದ ಹೇಳನೆ. ಇವನ ಅಂತರದ ಬೀಗ ಮುತ್ರಯ ಮುರಿದು ಪುಷ್ಪಲತೆಗಳ ಮರೆದು ಹಾಸಿಗೆ ಮಾಡಿ ಮಲಗಿದನಂತೆ. ಇವನು ತಂದೆಯು ಸಹ ಇಂಥ ಸುಖ ಅನುಭವಿಸಿದನೋ ಇಲ್ಲವೋ ಪಾರ್ಥ? ಆದ ಕಾರಣ ಈ ವಾರ್ತೆಯಂ ಧರ್ಮರಾಜನಿಗೆ ಪೇಳಿ ಸಂತೋಷವಂ ತಾಳಿ ಕಾಲವಂ ಕಳೆಯುವುದು ಲೇಸಲ್ಲವೇ ಪಾರ್ಥ? ಎಲೈ ಗಂಧರ್ವ ನಾಯಕನೇ, ಅಣ್ಣಯ್ಯನ ಹಾಕೆಯು ಹಾಗಲ್ಲ. ಕುರುಪತಿಯ ಸೆರೆಯಂ ಬಿಡಿಸಿ ತರಬೇಕೆಂದು ನನಗೆ ಆಜ್ಞೆಯ ಮಾಡಿರುವನು. ಬಳಿರೆ ಎಷ್ಟು ಮಾತ್ರಕ್ಕೆ ಕುರುಪತಿಯಂ ಬಿಡುವುದಿಲ್ಲ, ಬಿಟ್ಟು ಮುಂದಕ್ಕೆ ಅಯ್ಯ ಗಂಧರ್ವರೇ, ಈ ಸಮಯದಲ್ಲಿ ಕುರುಪತಿಯಂ ಬಿಡುವೆಯೋ ಇಲ್ಲವೇ ಎನ್ನೊಡನೆ ಯುದ್ಧಕ್ಕೆ ಸನ್ನದ್ಧನಾಗುವೆಯೋ? ಜಾಗ್ರತೆಯಿಂದ ಬೇಳ ಈ ಗಂಧರ್ವರೇ. ಸಂತೋಷದಿಂದ ಹೋಗಿ ಬಾರ ಈ ಗಂಧರ್ವರೇ, ವೀರಾದಿ ವೀರರೇ. ಇಂದ್ರನಂದನ, ನಿನ್ನ ಪರಾಕ್ರಮಕ್ಕೂ ಮತ್ತು ನಿಮ್ಮಣ್ಣನ ಮೇಲಿಟ್ಟಿರುವ ದೃಢತರ ಮನೋಭಾವಕ್ಕೂ ಮೆಚ್ಚಿದೆ ಮೆಚ್ಚಬೇಕು ಗಂಧರ್ವನೇ. ಆದರೆ ಬಳಿರೆ ಕೌರವನಂ ಸುಮ್ಮನೆ ಬಿಡಲಾರೆ. ಇವನಿಗೆ ಬಂಧಿಸಿದ ಈ ಪಿಚಂಡಿಯ ಕಟ್ಟುಗಳಿಗೆ ಅಭಿಮಂತ್ರಿಸುವ. ಅರ್ಜುನ, ಎನ್ನ ಮಂತ್ರದ ಪ್ರಭಾವವು ಎಂತಂದರೆ ಪತಿವ್ರತ ಸ್ತ್ರೀಯರ ಎಡಗಾಲಿನ ಪಾದತು ಮುಷ್ಟ ಸೋಕಿದರ ಬಿಡುವುದು ಇಲ್ಲವ ಸುರಸುರರಿಗೆ ಬಿಡಿಸಲಾಗದ. ಅರ್ಥ ಈ ಇರುವುದು ನೋಡ ಎನ್ನ ಮಂತ್ರದ ಸಾಮರ್ಥ್ಯ. ಈ ಕೋ ಬಳಿರೆ ಮಾರ್ಕನಂ ನಿನ್ನ ಸ್ವಾಧೀನವಂ ಮಾಡುವೆ. ಇನ್ನು ಎನಗಪ್ಪಣೆಯಂ ಕೊಡು ಫಲ್ಗುಣ. ಸಂತೋಷದಿಂದ ಹೋಗಿ ಬಾರ ಈ ಗಂಧರ್ವರೇ, ವೀರಾದಿ ವೀರರೇ. ಬಳಿರೆ ಎಲ್ಲ ಸಾರುತ್ತೆ. ಇನ್ನು ತಡವೇತಕ್ಕೆ ನಾನು ಬಂದ ಕಾರ್ಯವಾಯಿತು. ಆದ ಕಾರಣ ಎನ್ನ ಸುರಲೋಕಕ್ಕೆ ರಥವಂ ಬಿಡು ಸಾರುತ್ತೆ. ನಿಮ್ಮಿಟ್ಟು
ಜಾಗ್ರತೆಯಿಂದ ಧರ್ಮರಾಜನ ಹತ್ತಿರಕ್ಕೆ ಚೂಟಿಯಿಂದ ರಥವನ್ನು ಬಿಡುತ್ತಾರದೆ. ನಿಮ್ಮಿಟ್ಟಿದಂತಾಗಲೇ ದೇವ. ಗಂಧರ್ವನ ಸೆರೆಯಲ್ಲಿರುವ ಕುರುಪತಿ ಎಂಬಿಡಿದ ನಿಮ್ಮ ಪಾದ ಪದ್ಮಂಗಳಿಯಲ್ಲಿ ತಂದು ಕೆಡಹಿದರು. ಈಗ ಗಂಧರ್ವನಿಂದ ಬಂಧಿಸಲ್ಪಟ್ಟ ಈ ಪಿಚಂಡಿಯ ಕಟ್ಟುಗಳು ಪತಿರಥರ ಕಾಲುಂಗುಷ್ಟದಿಂದ ಬಿಡಿಸಿದರೆ ಬಿಡಬಹುದೆಂದ ಬೇಳೆರವರ ಅಣ್ಣ ರಾಜಾಗ್ರಿಗಣ್ಣ. ಭೀಕರರಾದ ಅರ್ಜುನ ನಿನ್ನ ವಚನ ರಚನಮಂ ಕೇಳಿ ಎನ್ನಗೆ ಮಹಾ ಸಂತೋಷವಾಯಿತು. ಆ ಮತ್ಸ್ಯ ನಗರದಲ್ಲಿ ನಮ್ಮ ರೂಪಗಳು ಯಾರಿಗೂ ತಿಳಿಯದಂತೆ ಧಾವ ರೀತಿಯಿಂದ ಅಡಗಿಸಿಕೊಂಡಿರಬೇಕೆಂದರೆ ನಾನು ಕಂಕಾಚಾರ್ಯರೆಂಬ ನಾಮಮಂ ಧರಿಸಿಕೊಂಡು ವಿರಾಟನಲ್ಲಿ ಪಂಚಾಂಗ ಶ್ರವಣ ಹಸ್ತಮುದ್ರಿಕೆಗಳನ್ನು ಹೇಳುತ್ತಿರುವೆನು. ತಮ್ಮ ರುಕೋದರ ಅಗ್ರಜ, ನೀನು ಹಸುವಿಗೆ ತಡೆಯತಕ್ಕವನಲ್ಲ, ನಿನ್ನಗೆ ದಂಡಿಯಾಗಿ ಹನ್ನವಿರಬೇಕು. ಆದ್ದರಿಂದ ಪಾಕ ಪ್ರಯತ್ನವಾದ ಅಡಿಗೆಯಂ ಮಾಡುತ್ತಾ ಬಾಣಿಗೆ ಜಗನೆಂಬ ನೇಮಮಂ ಧರಿಸಿಕೊಂಡು ಭೋಜನಾಶಾಲೆಗೆ ತಮ್ಮ ಕಿರೀಟಿ ಅಗ್ರಜ, ನೀನು ಇಂದಿನ ಶಾಪದಂತೆ ಕರದಲ್ಲಿ ಬಳೆಯನ್ನುಟ್ಟು ಬೃಹನ್ನಡಿಯ ವೇಷಮಂ ಧರಿಸಿ ವಿರಾಟನ ಅಂತಃಪುರದ ಸ್ತ್ರೀಯರಿಗೆ ನಾಂಟ ವಿದ್ಯೆಯಂ ಕಲಿಸುತ್ತರು. ನಕುಲ ಸಹದೇವಾದಿಗಳು ತುರಗ ಗೋರಕ್ಷಕರಾಗಿರಲಿ. ಅಹೇ ದ್ರೌಪದಿ, ನೀನು ವಿರಾಟ ರಾಯನ ಮನೆಯಲ್ಲಿ ವಿರಾಟ ರಾಜನ ಹೆಂಡತಿಯಾದ ಸುದರ್ಶನಾದೇವಿಗೆ ಎಳಲು ಹಾಕುತ್ತಾ ಪುಷ್ಪಗಳನ್ನು ಮುಡಿಸುತ್ತಾ ಇರು. ನೀವು ನಿಮ್ಮ ನಿಮ್ಮ ಕಾರ್ಯಗಳಲ್ಲಿ ಜಾಗರೂಕರಾಗಿ ಮಾತು ಬಾರದಂತೆಯೇ ನಾವು ಪಾಂಡವರೆಂಬುವುದು ಯಾರಿಗೂ ಗೊತ್ತಾಗದಂತೆ ರಾಜಸ್ಥಾನದಲ್ಲಿ ವರ್ಷಾಂತದವರೆಗೆ ಕಾಲಮಂ ಕಳೆಯಿರಿ. ಕಂಡಿರ ಹನುಜಾದಿಗಳಿರ ಇನ್ನು ಮತ್ಸ್ಯನಗರಕ್ಕೆ ಪ್ರಯಾಣ ಮಾಡೋಣ, ನಡೆಯರೈ ಸಹೋದರರೇ. ಭೀಮಸೇನ, ಅಗ್ರಜ, ನಿನ್ನ ಗದೆಯನ್ನು ತೆಗೆದುಕೋ ಅಣ್ಣಯ್ಯ. ಅಹೋ ಕಿರೀಟಿ, ನಿನ್ನ ಗಾಂಡೀವಿಯನ್ನು ಇನ್ನಿಟ್ಟದಂತ ತೆಗೆದುಕೋ ಅಣ್ಣಯ್ಯ. ಎಲ್ಲ ಸಾರಥಿ, ಈ ಬಾಣಗಳು ಚಿಗರೆಯ ಚರ್ಮದಲ್ಲಿ ಹೆಣದಾಕಾರವಾಗಿ ಕಟ್ಟಿ ಈ ಸೆಮೀವೃಕ್ಷದ ಮೇಲೆ ಕಟ್ಟಿ ಈ ದೇವಿಯನ್ನು ಸುತ್ತಿಸಿ ವರವನ್ನು ಬೇಡೋಣ ಬಂದಿರಿ. ಕಂಡಿರ ಹನುಜಾದಿಗಳು ನಿನ್ನಿಷ್ಟದಂತೆ ಆಗಲ್ಲ ಅಗ್ರಜ. ಅಮ್ಮನು ಜನನಿಯೇ ಕರುಣಿಸಿ ಕಾಯೋ ಮಹಂಕಾಳಿ ಅಮ್ಮನು ಜನನಿಯೇ ಕರುಣಿಸಿ ಕಾಯೋ ಮಹಂಕಾಳಿ ಆಯುಧ
ಧರ್ಮದೇವತೆ ಇಕೋ ವನವಾಸದೋಳ ತೊಳರಿ ಬಳರಿ ಬೇಸತ್ತು ಈಗ ನಿಮ್ಮ ಬಾಲಸನ್ನದಿಗೆ ಬಂದೆವು. ಜಗನ್ಮಾತೆ ಬನ್ನಿ ಮಹಂಕಾಳಿ ಧರ್ಮದೇವತೆ, ನಿನ್ನಲ್ಲಿಗೆ ಬಂದು ಹರಕೆ ಮಾಡಿಕೊಳ್ಳುವುದು ಏನೆಂದರೆ ಈ ನಮ್ಮ ಬಿಲ್ಬಾಣ ಬತ್ತಳಿಕೆಗಳು ಮತ್ತು ಗದೆಯನ್ನು ನಿನ್ನ ವಶ ಮಾಡಿರಬೇಕಾಗಿ ಈ ಧನುರ್ಬಾಣಗಳು ಅನ್ಯರ ವಶವಾಗಬಾರದು. ಅಕಸ್ಮಾತ್ ಅರ್ಜುನನು ಬಂದರೆ ಮಾತ್ರ ವಶವಾಗಬೇಕು. ವಾಯುಸುತ ಭೀಮಸೇನನಿಗೆ ಮಾತ್ರ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿ, ಅಷ್ಟದಿಕ್ಪಾಲಕರ ಸಾಕ್ಷಿ, ಶ್ರೀವರನುತ ಭೀಮೇಶನು ಬಂದು ಬೇಡಿದ ಕಾಲಕ್ಕೂ ವಶವಾಗಬಾರದೆಂದು ನಿನ್ನಂಬಹು ದೈನ್ಯದಿಂ ಬೇಡಿಕೊಂಬೆವರು ತಾಯಿ ಸೌಖ್ಯಪ್ರಾಯಿ. ಬಳಿರಿಯ ಎಲೈ ಸಾರಥೆ, ಭೂಪತಿ ಈ ಧರ್ಮಜನು ಆಡಿದ ಮಾತಿನ ರೀತಿಯನ್ನು ಕೇಳಿದೆಯಾ? ಓ ಧರ್ಮನಂದನ, ಇದು ಏನು ನಿನ್ನ ಕಪಟದ ಗುಣ? ತಕ್ಷಣದ ಇಂಥ ಮಾತುಗಳನ್ನಾಡಿದೆ. ಈ ಬಾಣಗಳು ಪಾರ್ಥನಿಗೆ ಮಾತ್ರ ವಶೆಯಾಗಬೇಕು, ನನಗೆ ಮಾತ್ರ ವಶೆಯಾಗಬಾರದು. ನಾನೇನು ನಿನ್ನ ಪಾಲಿಗೆ ಕೌರವನಾಗಿದ್ದೇನೆ ಹೇಗೆ? ಇದು ನ್ಯಾಯವೇನು? ಪರಿಪರಿಯಿಂದ ನಿಮ್ಮನ್ನು ನೆಮ್ಮುವುದಕ್ಕೆ ಇಂಥ ನುಡಿಯನ್ನು ನುಡಿಯಬಹುದೇ ಹೇಗೆ? ಅಥವಾ ನಾನೇನು ನಿನ್ನ ಮಾತು ಮೀರಿ ಕುಳಿತರೆ ಧಾವ ದೇವತೆಗಳಾಗ್ಲಿ ಏನು ಮಾಡಬಹುದು? ಅಗ್ರಜ, ಈಗೋ ಇಂದಿಗೂ ನಿನ್ನ ಆಜ್ಞೆಯಂ ದಾಂಟಿದೆ. ಈಗಲೇ ಎನ್ನ ಗದೆಯನ್ನು ತೆಗೆದುಕೊಂಡು ಹಸ್ತಿನಾವತಿಗೆ ಹೋಗಿ ಕುರುಕುಲ ವಂಶವಂ ಛದೆಬಡಿಯರೇ ಹೇಗೆ? ಅಗ್ರಜ, ಇಂದಕ್ಕೆ ಕುಲ ಕಂಟಕನಾದ ಕೌರವನು ನಮ್ಮನ್ನು ಅರಗಿನ ಮನೆಯಲ್ಲಿ ಒಗಿಸಿ ಅಗ್ನಿಯಂ ಹಚ್ಚಿದ ಕಾಲದಲ್ಲಿ ಎನ್ನ ಭುಜಬಲದ ಸಾಹಸದಿಂದ ನಿಮ್ಮೆಲ್ಲರೂ ನಮ್ಮ ಕಡೆಗೆ ತಂದವನು ಈ ಗಂಡುಗಲಿ ಭೀಮನ. ಓ ಅಗ್ರಜ, ಅಪರಾತ್ರಿಯಲ್ಲಿ ನಿದ್ರೆಯಿಂದ ಇರಲು ನಮ್ಮೆಲ್ಲರ ನುಂಗುವನೆಂದು ಬಂದ ವಿಡಂಬ ಸೂರನೆಂಬ ರಕ್ಕಸನಂ ಕದನದೊಳ್ ಚೀಳ ಸಾವಿರ ಮಾಡಿದವನು ಈ ಭೀಮನು. ಈ ಅರ್ಜುನನು ಓ ಅಗ್ರಜ, ಏಕಚಕ್ರಪುರದಲ್ಲಿ ಬಕಾಸೂರನೆಂಬ ರಕ್ಕಸನಂ ಕಾಲ್ಗಳೆರಡು ಪಿಡಿದು ನೆಲಕ್ಕೆ ಸೀಳಿ ಭೂಸರರ ಬಾಧೆಯಂ ಪರಿಹರಿಸಿದ ಈ ಗಂಡುಗಲಿ ಭೀಮನು. ಈ ಅರ್ಜುನನು ಅಣ್ಣ ಧರ್ಮನಂದನ, ಪಾಂಚಾಲಿಯ ನಗರದಲ್ಲಿ ದ್ರೌಪದಿಯ ಸ್ವಯಂವರ ಕಾಲದಲ್ಲಿ ದ್ರುಪದ ರಾಯನ ಪಟ್ಟಣಕ್ಕೆ ಮುತ್ತಿಗೆಯಂ ಹಾಕಿದ ಅನೇಕ ದೇಶಾಧಿಪರ ಮೇಲೆ ಕುಪ್ಪಳಿಸಿ ಎಮ್ಮರದಿಂದ ಅಪ್ಪಳಿಸಿ ಎಪ್ಪಲಾಯಮ ಮಾಡಿದವರು ಈ ರುಖವರು. ಈ ಅರ್ಜುನನು ಅಣ್ಣ ಧರ್ಮನಂದನ, ಘೋಷಯಾತ್ರೆಗೆ ಬಂದ ಕೌರವನ ಮುಸುಕಿಯಂ ಬಿಗಿದ ಚಿತ್ರಸೈನ್ಯನಂ ಕೊಂಡೊಯ್ಯುವುದಕ್ಕೆ ಹೋದ ಪಾರ್ಥನಿಗೆ ಬೆಂಬಲವಾಗಿ ಹೋಗಿ ಯಕ್ಷ ಕಿನ್ನರ ಗಂಧರ್ವರಂ ಅಂತಃಪುರಕ್ಕೆ ಓಡಿಸಿದವನು ನಾನು. ಅಥವಾ ಈ ಫಲ್ಗುಣನು ಓ ಅಗ್ರಜ, ಹಿಂದಕ್ಕೆ ಅರಣ್ಯದಲ್ಲಿ ದ್ರೌಪದಿಯಂ ಪರಿಪರಿಯಿಂದ ಕಷ್ಟಪಡಿಸಿದ ದುಷ್ಟನಾದ ಸೈನ್ಯವನ ರಥದ ಮುಂಭಾಗದ ಕಂಬಕ್ಕೆ ಬಂಧಿಸಿದವನು ನಾನು. ಅಥವಾ ಈ ಫಲ್ಗುಣನು ಕೀಚಕರನಾಗಿರಬೇಕು. ಕೀಚಕ ಓ ಅಗ್ರಜ,
ವನಿತಾ ಮಣಿಗಳಾದ ದ್ರೌಪದಿಗೆ ಸೌಗಂಧಿಕ ಪುಷ್ಪಮಂ ತರುವ ಕಾಲದಲ್ಲಿ ಬಳಿರಿಯ ಜಟಾಸುರನಂ ತಂದವನ ನಾನು ಅಥವಾ ಈ ಧನಂಜಯರು ಓ ಅಣ್ಣ ಧರ್ಮನಂದನ, ಕಾಮಿಕ ವನದಲ್ಲಿ ಕಿಮ್ಮಿರನೆಂಬ ಧಾನ್ಯವನಂ ಚೀಳಿದವನು ನಾನು ಅಥವಾ ಈ ಫಲ್ಗುಣನು? ಓ ಅಣ್ಣ ಧರ್ಮನಂದನ, ಇಂದಕ್ಕೆ ಜನನಿಯಾದ ಕುಂತಿ ದೇವಿಯ ಗೌರಿನೋಪಿ ರಥಮಂ ಮಾಡುವ ಕಾಲದಲ್ಲಿ ಸ್ವರ್ಗ ಲೋಕದಿಂದ ಪುರುಷ ಮೃಗವನ್ನು ಈ ಭೂಮಿಗೆ ತಂದವನು ನಾನು ಅಥವಾ ಈ ಓ ಅಗ್ಗಜ, ಮುರಹರಿಗೆ ಎದುರಾಗಿ ಬಂದ ಜರಾಸಂಧನನ್ನು ಸರ್ರನೆಯ ಸೆಳೆ ಮತ್ತು ಈ ಮುರಹರಿಯ ಭಯವನ್ನು ಪರಿಹರಿಸಿದ ಈ ಗಂಡುಗಲಿ ಭೀಮನು ಅಥವಾ ಈ ಅರ್ಜುನನು? ಓ ಅಗ್ಗಜ, ಒಂದೊಂದು ಸಮಯದಲ್ಲಿ ಅನೇಕ ಬಂದ ಕುಂದುಗಳನ್ನು ಪರಿಹರಿಸಿದ ಅನಿಲ ನಂದನನ್ನು ತಿಳಿದು ಇದರ ಭೇದವನ್ನು ಹುಡುಕಿ. ಓ ಅಗ್ಗಜ, ಓ ಯಮಜಾತನೆಯ ಈ ಪರಿಯಿಂದ ನುಡಿಯಬಹುದೇ ಅಥವಾ ನಾನೇನು ಈ ವೃಕ್ಷದಲ್ಲಿರುವ ಬಾಣಗಳು ಪಾರ್ಥರಿಗೆ ಕೊಟ್ಟು ನನಗೆ ಮಾತ್ರ ಕೊಡಬೇಡ ಎಂದು ಹೇಳಿದೆಯಲ್ಲ. ಓ ಅಗ್ಗಜ, ನಾನೇನು ಅಸಮರ್ಥನಲ್ಲ ಹೇಗೆ? ಈ ಬನ್ನಿ ವೃಕ್ಷವನ್ನು ಕಿತ್ತಿ ಬುಡ ಮೇಲಾಗುವಂತೆ ಪಡವಿಗೆ ಅಪ್ಪಳಿಸಿ ದೊಡ್ಡದಾದ ಒಂದು ಗುಡ್ಡದ ಗಡ್ಡೆಯ ಮೇಲೆ ಗಸಗಸನ ಗಂಧವಂತೆಯದೆ ಅಂಗಾಂಗಕ್ಕೆ ಲೇಪಿಸುವ ತ್ರಾಣವು ನನ್ನಲ್ಲೇನಾದರೂ ಕಡಿಮೆ ಇರಬಹುದೇ ಹೇಗೆ? ಅಗ್ಗಜ, ಈ ಧನುರ್ಬಾಣಂಗಳಂ ಶ್ರೀವರ ಭೀಮೇಶ್ವರನು ಕಾದಿರಲಿ. ಅಬ್ಬರಸ ವೀರಬೊಬ್ಬೆಯನ್ನಿಟ್ಟು ದಿಟ್ಟತನದಿಂದ ಅಷ್ಟದಿಕ್ಪಾಲಕರಂ ಲೆಕ್ಕಿಸದ ಈ ಆಕ್ರಮ ವಹಿಸ್ತೇನೆ. ನನ್ನ ಕರುಣಂ ಪಿಡಿಯುವ ಧೀರರಿದ್ದರೆ ಜಾಗ್ರತೆಯಿಂದ ಹೊರಹೇಳು ಕಂಡಿಯ ಅಗ್ಗಜ. ಮಾತು ಮಾತು ಸಹಜ. ಗೀಜಗ 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 ಓಹೋ, ಪಟುತರ ಪರಾಕ್ರಮಿಯಾದ ಭೀಮ ರಿಪುಕುಲೋದ್ಧಾಮ. ಅಗ್ಗಜ, ಈ ಸಮಯದಿ ನಿನ್ನ ಕೋಪಮಂ ಸೈರಿಸು. ಅದು ಯಾತಕ್ಕಂದರೆ ಅದು ಯಾತಕ್ಕೆ ಅಗ್ಗಜ? ನೀನು ಕದನವೆಂದರೆ ಕಾಲ್ಕೆದರವೇ. ಹಾ, 1 ವರ್ಷ ಅಜ್ಞಾತ ಭಾಷದೋಳು ಏನಾದರೂ ಅಪಾಯ ಸಂಭವಿಸಿದರೆ ನೀನು ಸೈರಿಸುವವನಲ್ಲವೆಂಬ ಭಯದಿಂದ ಗದೆಯನ್ನು ಕೊಡಬೇಡವೆಂದು ಹೀಗೆ ಹೇಳಿದನು. ತಮ್ಮ ಭೀಮಸೇನ, ಇಷ್ಟರ ಮಾತಿಗೆ ಎನ್ನ ಮೇಲೆ ಎಷ್ಟು ಕೋಪವೇ? ಹೌದಾ ಅಗ್ಗಜ? ಒಂದು ವರ್ಷ ಅಜ್ಞಾತವಾಸ ಪೂರ್ತಿಯಾದ ನಂತರ ಶ್ರೀಮನ್ ವೈಕುಂಠನ ದಯದಿಂದ ನಮ್ಮ ಸಕಲ ಸಾಮ್ರಾಜ್ಯಮಂ ಕೈಗೂಡಿಸಿಕೊಳ್ಳಬಹುದು. ತಮ್ಮ ಭೀಮಸೇನ, ಓ ಅಣ್ಣ ಧರ್ಮನಂದನ, ಅರಗಿನ ಮನೆಯಲ್ಲಿ ದಗ್ಧವಾಗುವ ಸಮಯದಿ ನಮ್ಮೆಲ್ಲರ ಪ್ರಾಣವನ್ನು ಉಳಿಸಿದ ಧೀರನೂ ನೀನು. ನಿನ್ನ ಭುಜಬಲದ ಪರಾಕ್ರಮವನ್ನು ನಾನೇನು ಹರಿಯದವನೇನು? ನೀನೇ ಹೀಗೆ ಸಿಟ್ಟಿಗೆದ್ದು ಕುಳಿತರೆ ನಿನಗೆ ದಾರು ಹೇಳಬರು. ಕೆಲವು ಕಾಲ ಸೈರಿಸು ಭೀಮ, ಇರಲಿ ಎನ್ನ ಮಾತಿನ ಮೇಲೆ ಪ್ರೇಮ. ಓ ಅಣ್ಣಯ್ಯ, ಹೌದಾ? ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸುವ. ಇನ್ನು ಮೇಲೆ ಅಜ್ಞಾತ ವಾಸದಲ್ಲಿ ನಿಮ್ಮ ಆಜ್ಞೆಯನ್ನು ಮೀರದ ಶಿರಸಾವಹಿಸಿ ನಡೆದುಕೊಳ್ಳುತ್ತೇನೆ. ಚಿಂತೆಯಂಬಿಡು ಧರ್ಮನಂದನ, ಮಾಡುವ ಪಾದಪದ್ಮಗಳಿಗೆ ವಂದನ. ಓಹೋ, ಅನುರಾಧಿಗಳಿರ
ಮನದೋಳು ಮರಮರಗಿ ಮಿಡುಕು ಬದಿಯತ್ತಕ್ಕೆ ಶ್ರೀಕೃಷ್ಣ ಮೂರ್ತಿಯು ನಮ್ಮನ್ನು ಕಾಯುತ್ತಾನೆ. ನಾನು ಮೊದಲು ಹೋಗುತ್ತೇನೆ. ನೀವು ಒಬ್ಬೊಬ್ಬರಾಗಿ ಬಂದು ವಿರಾಟನಿಗೆ ಭೇಟಿಯಾಗಿ ಆತನು ನಿರ್ಮಿಸಿದ ಕಾರ್ಯಗಳಲ್ಲಿ ಜಾಗರೂಕರಾಗಿ ಮಾತು ಬಾರದಂತೆ, ನಾವು ಪಾಂಡವರೆಂಬುದು ಯಾರಿಗೂ ಗೊತ್ತಾಗದಂತೆ ರಾಜಸ್ಥಾನದಲ್ಲಿ ವರ್ಷಾಂತದವರೆಗೆ ಕಾಲಮಂ ಕಳೆಯಿರಿ ಕಂಡಿರಾ ಜಾತಿಗಳೇ. खींचगा खींचगा खींचगा